ನನ್ನ ಹೆಸರು ರವಿಕಲಾ ಅಂತ. ನಾನು ತಾರಿಪಡ್ಪು ಅಂಗನವಾಡಿ ಕಾರ್ಯಕರ್ತೆಯಾಗಿ ಸುಮಾರು 12 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು 27 ವರ್ಷಗಳ ಬಳಿಕ PUC ಎಕ್ಸಾಮ್ ಕಟ್ಟಿ ಪಾಸಾಗಿದ್ದೇನೆ. ಅದೇ ಈ ವರ್ಷದಲ್ಲೇ ನನ್ನ ಮಗಳು ಕೂಡ PUC ಎಕ್ಸಾಮ್ ಬರೆದು ನಾವು ಇಬ್ಬರು ಒಟ್ಟಿಗೆ, ಅವಳು 98% ತೆಗೆದು ಪಾಸಾಗಿದ್ದಾಳೆ. ನನಗೆ PUC ಪರೀಕ್ಷೆ ಬರೀಲಿಕ್ಕೆ ನನ್ನ ಕುಟುಂಬದವರ ಸಪೋರ್ಟು ಹಾಗೂ ಮೇಡಮ್ನವರ ಸಪೋರ್ಟು ಹಾಗೂ ನನ್ನ ಕಾರ್ಯಕರ್ತೆ ಅವರೆಲ್ಲ ಸಪೋರ್ಟ್ ಇತ್ತು. ಮನೆಯವರು ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಹೆಸರು ತ್ರಿಷಾ. ನಾನು ವಿವೇಕಾನಂದ ಪುತ್ತೂರು ಕಾಲೇಜಲ್ಲಿ ಓದ್ತಿದ್ದೇನೆ. ನನಗೆ ಈ ಸಲ ಸೆಕೆಂಡ್ PUCಯಲ್ಲಿ 97.67% ಬಂದಿದೆ. 586 ಮಾರ್ಕ್ಸಲ್ಲಿ ನನಗೆ ಉತ್ತೀರ್ಣನಾಗಿದ್ದೇನೆ. ಖುಷಿ ಏನಂದರೆ ನನ್ನ ಅಮ್ಮ ಸಹ ಸೆಕೆಂಡ್ PUC ಎಕ್ಸಾಮ್ ನನ್ನೊಟ್ಟಿಗೆ ಬರೆದಿದ್ದಾರೆ. ಅದೇ ತುಂಬ ಖುಷಿ ಆಗ್ತಾ ಉಂಟು. ಅವರು ಸಹ 50% ತೆಗೆದು ಪಾಸಾಗಿದ್ದಾರೆ. ಅವರು ಆರ್ಟ್ಸ್ ವಿಭಾಗದಲ್ಲಿ ಬರೆದು ಪಾಸಾಗಿದ್ದಾರೆ. ನಾನು ವಾಣಿಜ್ಯ ವಿಭಾಗದಲ್ಲಿ ಬರೆದು ಪಾಸಾಗಿದ್ದೇನೆ. ನಾವು ಇಲ್ಲೇ ಮಾಣಿಮಜ್ಜಲ್ ನರಿಕೊಂಬು ಗ್ರಾಮದಲ್ಲಿ ವಾಸವಾಗಿದ್ದೇವೆ. ಹಾಗೆ 27 ವರ್ಷಗಳ ಬಳಿಕ ಸಹ ಅವರು ಬರೆದು ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಪಾಸಾಗಿದ್ದಾರೆ. ಸೆಕೆಂಡ್ PUC ಅವರೇ ಓದಿ, ಅಂದರೆ ರಾತ್ರಿ ಎಲ್ಲ ಓದಿ ಅವರೇ ಪಾಸ್ ಆಗಿದ್ದಾರೆ ಎಕ್ಸಾಮಲ್ಲಿ. SSLC ಎಕ್ಸಾಮ 27 ವರ್ಷಗಳ ಬಳಿಕ ಅವರು ಈಗ ಇದು ಸೆಕೆಂಡ್ PUC ಎಕ್ಸಾಮ್ ಬರೆದಿದ್ದು.